ಲೇಟೆಸ್ಟ್ ಅಪ್ಡೇಟ್ಸ್ ಲಭ್ಯವಾಗ್ತಾ ಇರುವಂತದ್ದು ಆಪರೇಷನ್ ಸಿಂಧೂರದಲ್ಲಿ ಭಾರತದ ದಿಗ್ವಿಜಯ ಜೊತೆಗೆ ಯಾವ ರೀತಿಯಾಗಿ ಆಚರಣೆ ಮಾಡ್ತಾ ಇದ್ವಿ ಅಂತ ಗೊತ್ತಾಗ್ತಾ ಇರುವಂತದ್ದು. ನೆತ್ತರು ಹರಿಸಿರುವಂತ ಬೆಳಗಾವ್ ಉಗ್ರರನ್ನ ಸದೆ ಬಡಿಯುವಂತ ನಿಟ್ಟಿನಲ್ಲಿ ಈಗಾಗಲೇ ಕಾರ್ಯಾಚರಣೆ ಕೂಡ ನಡೀತಾ ಇದೆ. ಬೆಳಗಾವಿನಲ್ಲಿ ಬಿಜೆಪಿಯಿಂದ ತಿರಂಗ ಯಾತ್ರೆ ಕೂಡ ಆರಂಭಗೊಂಡಿದೆ. ಶ್ರೀನಗರದಲ್ಲೂ ಕೂಡ ಬಿಜೆಪಿ ನಾಯಕರ ತಿರಂಗ ಯಾತ್ರೆ ಜೊತೆಗೆ ಆಪರೇಷನ್ ಸಿಂಧೂರದಲ್ಲಿ ಯಾವ ರೀತಿಯಾಗಿ ಭಾರತ ದಿಗ್ವಿಜಯವನ್ನ ಸಾಧಿಸಿದೆ, ಈ ನಿಟ್ಟಿನಲ್ಲಿ ತಿರಂಗ ಯಾತ್ರೆ ಮಾಡ್ತಾ ಇದ್ದಾರೆ ಬಿಜೆಪಿ ನಾಯಕರು. ಅದು ಕೂಡ ಎಲ್ಲಿಂದ 26 ಜನರ ನರಮೇಧ ಆಯ್ತಲ್ಲ ಬೆಳಗಾವ್, ಅಲ್ಲಿಂದಲೇ ಈಗ ತಿರಂಗ ಯಾತ್ರೆಯನ್ನ ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ. ಇಡೀ ದೇಶಾದ್ಯಂತ ಈ ಒಂದು ತಿರಂಗ ಯಾತ್ರೆ ಸಾಗ್ತಾ ಇದೆ. ಸಾಕಷ್ಟು ರಾಜ್ಯಗಳಲ್ಲೂ ಕೂಡ ನಾವು ನೋಡ್ತಾ ಇದ್ವಿ ತಿರಂಗ ಯಾತ್ರೆಯನ್ನ ಮಾಡ್ತಾ ಇದ್ರಿ. ಜೊತೆಗೆ ಈಗ ಬೆಳಗಾವಿನಲ್ಲೇ ದೊಡ್ಡ ಮಟ್ಟದ ಒಂದು ತಿರಂಗ ಯಾತ್ರೆ ಈಗ ನೋಡ್ತಾ ಇರುವಂತಹ ದೃಶ್ಯ, ಇದು ಬೆಂಗಳೂರಿನ ದೃಶ್ಯ. ಇದು ಬೆಂಗಳೂರಿನಲ್ಲಿ ಬಿಜೆಪಿ ನಾಯಕರು ಈ ಒಂದು ತಿರಂಗ ಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ಕೇವಲ ಬಿಜೆಪಿ ನಾಯಕರು ಮಾತ್ರ ಅಲ್ಲ, ಸಾಕಷ್ಟು ದೇಶಭಕ್ತರು ಹಾಗೆ ಸಾರ್ವಜನಿಕರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. ಯುವ ಪೀಳಿಗೆಗೆ ಒಂದು ಒಳ್ಳೆ ಸಂದೇಶ, ದೇಶಕ್ಕೋಸ್ಕರ ಹುತಾತ್ಮರಾದಂತಹ ಸೈನಿಕರಿಗೆ ಅವರನ್ನ ಸ್ಮರಿಸುವಂತ ನಿಟ್ಟಿನಲ್ಲಿ ರಾಷ್ಟ್ರ ಭಕ್ತಿ ಜೊತೆಗೆ ದೇಶ ಪ್ರೇಮ ಎಲ್ಲವೂ ಕೂಡ ಇದರಲ್ಲಿ ಗೊತ್ತಾಗ್ತಾ ಇದೆ. ವಿಶ್ವದಲ್ಲೂ ಗಮನಿಸ್ತಾ ಇರಬಹುದು, ಒಂದ್ ಕಡೆ ಬಿಜೆಪಿಯ ಸಾಕಷ್ಟು ನಾಯಕರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. ಅತೀ ಉದ್ದದ ತಿರಂಗವನ್ನ ಹಿಡ್ಕೊಂಡು ಹೋಗ್ತಾ ಇರುವಂತದ್ದು ಬಹಳ ಹೆಮ್ಮೆ ಅನ್ಸುತ್ತೆ ಈ ಫೋಟೋವನ್ನು ನೋಡ್ತಾ ಇದ್ರೆ. ಯಾಕಂದ್ರೆ ಪ್ರತಿಯೊಂದು ಬಣ್ಣದಲ್ಲೂ ಕೂಡ ಒಂದೊಂದು ಅರ್ಥ ಇದೆ. ಮಧ್ಯದಲ್ಲಿರುವಂತಹ ಅಶೋಕ ಚಕ್ರದಲ್ಲೂ ಕೂಡ ಅರ್ಥ. ಅಪ್ಡೇಟ್ಸ್ ಲಭ್ಯವಾಗ್ತಾ ಇರುವಂತದ್ದು ಆಪರೇಷನ್ ಸಿಂಧೂರದಲ್ಲಿ ಭಾರತದ ದಿಗ್ವಿಜಯ ಜೊತೆಗೆ ಯಾವ ರೀತಿಯಾಗಿ ಆಚರಣೆ ಮಾಡ್ತಾ ಇದ್ವಿ ಅಂತ ಗೊತ್ತಾಗ್ತಾ ಇರುವಂತದ್ದು. ನೆತ್ತರು ಹರಿಸಿರುವಂತ ಬೆಳಗಾವ್ ಉಗ್ರರನ್ನ ಸದೆ ಬಡಿಯುವಂತ ನಿಟ್ಟಿನಲ್ಲಿ ಈಗಾಗಲೇ ಕಾರ್ಯಾಚರಣೆ ಕೂಡ ನಡೀತಾ ಇದೆ. ಬೆಳಗಾವಿನಲ್ಲಿ ಬಿಜೆಪಿಯಿಂದ ತಿರಂಗ ಯಾತ್ರೆ ಕೂಡ ಆರಂಭಗೊಂಡಿದೆ. ಶ್ರೀನಗರದಲ್ಲೂ ಕೂಡ ಬಿಜೆಪಿ ನಾಯಕರ ತಿರಂಗ ಯಾತ್ರೆ ಜೊತೆಗೆ ಆಪರೇಷನ್ ಸಿಂಧೂರದಲ್ಲಿ ಯಾವ ರೀತಿಯಾಗಿ ಭಾರತ ದಿಗ್ವಿಜಯವನ್ನ ಸಾಧಿಸಿದೆ, ಈ ನಿಟ್ಟಿನಲ್ಲಿ ತಿರಂಗ ಯಾತ್ರೆ ಮಾಡ್ತಾ ಇದ್ದಾರೆ ಬಿಜೆಪಿ ನಾಯಕರು. ಅದು ಕೂಡ ಎಲ್ಲಿಂದ 26 ಜನರ ನರಮೇಧ ಆಯ್ತಲ್ಲ ಬೆಳಗಾವ್, ಅಲ್ಲಿಂದಲೇ ಈಗ ತಿರಂಗ ಯಾತ್ರೆಯನ್ನ ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ. ಇಡೀ ದೇಶಾದ್ಯಂತ ಈ ಒಂದು ತಿರಂಗ ಯಾತ್ರೆ ಸಾಗ್ತಾ ಇದೆ. ಸಾಕಷ್ಟು ರಾಜ್ಯಗಳಲ್ಲೂ ಕೂಡ ನಾವು ನೋಡ್ತಾ ಇದ್ವಿ ತಿರಂಗ ಯಾತ್ರೆಯನ್ನ ಮಾಡ್ತಾ ಇದ್ರಿ. ಜೊತೆಗೆ ಈಗ ಬೆಳಗಾವಿನಲ್ಲೇ ದೊಡ್ಡ ಮಟ್ಟದ ಒಂದು ತಿರಂಗ ಯಾತ್ರೆ ಈಗ ನೋಡ್ತಾ ಇರುವಂತಹ ದೃಶ್ಯ, ಇದು ಬೆಂಗಳೂರಿನ ದೃಶ್ಯ. ಇದು ಬೆಂಗಳೂರಿನಲ್ಲಿ ಬಿಜೆಪಿ ನಾಯಕರು ಈ ಒಂದು ತಿರಂಗ ಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ಕೇವಲ ಬಿಜೆಪಿ ನಾಯಕರು ಮಾತ್ರ ಅಲ್ಲ, ಸಾಕಷ್ಟು ದೇಶಭಕ್ತರು ಹಾಗೆ ಸಾರ್ವಜನಿಕರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. ಯುವ ಪೀಳಿಗೆಗೆ ಒಂದು ಒಳ್ಳೆ ಸಂದೇಶ, ದೇಶಕ್ಕೋಸ್ಕರ ಹುತಾತ್ಮರಾದಂತಹ ಸೈನಿಕರಿಗೆ ಅವರನ್ನ ಸ್ಮರಿಸುವಂತ ನಿಟ್ಟಿನಲ್ಲಿ ರಾಷ್ಟ್ರ ಭಕ್ತಿ ಜೊತೆಗೆ ದೇಶ ಪ್ರೇಮ ಎಲ್ಲವೂ ಕೂಡ ಇದರಲ್ಲಿ ಗೊತ್ತಾಗ್ತಾ ಇದೆ. ವಿಶ್ವದಲ್ಲೂ ಗಮನಿಸ್ತಾ ಇರಬಹುದು, ಒಂದ್ ಕಡೆ ಬಿಜೆಪಿಯ ಸಾಕಷ್ಟು ನಾಯಕರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. ಅತೀ ಉದ್ದದ ತಿರಂಗವನ್ನ ಹಿಡ್ಕೊಂಡು ಹೋಗ್ತಾ ಇರುವಂತದ್ದು ಬಹಳ ಹೆಮ್ಮೆ ಅನ್ಸುತ್ತೆ ಈ ಫೋಟೋವನ್ನು ನೋಡ್ತಾ ಇದ್ರೆ. ಯಾಕಂದ್ರೆ ಪ್ರತಿಯೊಂದು ಬಣ್ಣದಲ್ಲೂ ಕೂಡ ಒಂದೊಂದು ಅರ್ಥ ಇದೆ. ಮಧ್ಯದಲ್ಲಿರುವಂತಹ ಅಶೋಕ ಚಕ್ರದಲ್ಲೂ ಕೂಡ ಅರ್ಥ. ಅಪ್ಡೇಟ್ಸ್ ಲಭ್ಯವಾಗ್ತಾ ಇರುವಂತದ್ದು ಆಪರೇಷನ್ ಸಿಂಧೂರದಲ್ಲಿ ಭಾರತದ ದಿಗ್ವಿಜಯ ಜೊತೆಗೆ ಯಾವ ರೀತಿಯಾಗಿ ಆಚರಣೆ ಮಾಡ್ತಾ ಇದ್ವಿ ಅಂತ ಗೊತ್ತಾಗ್ತಾ ಇರುವಂತದ್ದು. ನೆತ್ತರು ಹರಿಸಿರುವಂತ ಬೆಳಗಾವ್ ಉಗ್ರರನ್ನ ಸದೆ ಬಡಿಯುವಂತ ನಿಟ್ಟಿನಲ್ಲಿ ಈಗಾಗಲೇ ಕಾರ್ಯಾಚರಣೆ ಕೂಡ ನಡೀತಾ ಇದೆ. ಬೆಳಗಾವಿನಲ್ಲಿ ಬಿಜೆಪಿಯಿಂದ ತಿರಂಗ ಯಾತ್ರೆ ಕೂಡ ಆರಂಭಗೊಂಡಿದೆ. ಶ್ರೀನಗರದಲ್ಲೂ ಕೂಡ ಬಿಜೆಪಿ ನಾಯಕರ ತಿರಂಗ ಯಾತ್ರೆ ಜೊತೆಗೆ ಆಪರೇಷನ್ ಸಿಂಧೂರದಲ್ಲಿ ಯಾವ ರೀತಿಯಾಗಿ ಭಾರತ ದಿಗ್ವಿಜಯವನ್ನ ಸಾಧಿಸಿದೆ, ಈ ನಿಟ್ಟಿನಲ್ಲಿ ತಿರಂಗ ಯಾತ್ರೆ ಮಾಡ್ತಾ ಇದ್ದಾರೆ ಬಿಜೆಪಿ ನಾಯಕರು. ಅದು ಕೂಡ ಎಲ್ಲಿಂದ 26 ಜನರ ನರಮೇಧ ಆಯ್ತಲ್ಲ ಬೆಳಗಾವ್, ಅಲ್ಲಿಂದಲೇ ಈಗ ತಿರಂಗ ಯಾತ್ರೆಯನ್ನ ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ. ಇಡೀ ದೇಶಾದ್ಯಂತ ಈ ಒಂದು ತಿರಂಗ ಯಾತ್ರೆ ಸಾಗ್ತಾ ಇದೆ. ಸಾಕಷ್ಟು ರಾಜ್ಯಗಳಲ್ಲೂ ಕೂಡ ನಾವು ನೋಡ್ತಾ ಇದ್ವಿ ತಿರಂಗ ಯಾತ್ರೆಯನ್ನ ಮಾಡ್ತಾ ಇದ್ರಿ. ಜೊತೆಗೆ ಈಗ ಬೆಳಗಾವಿನಲ್ಲೇ ದೊಡ್ಡ ಮಟ್ಟದ ಒಂದು ತಿರಂಗ ಯಾತ್ರೆ ಈಗ ನೋಡ್ತಾ ಇರುವಂತಹ ದೃಶ್ಯ, ಇದು ಬೆಂಗಳೂರಿನ ದೃಶ್ಯ. ಇದು ಬೆಂಗಳೂರಿನಲ್ಲಿ ಬಿಜೆಪಿ ನಾಯಕರು ಈ ಒಂದು ತಿರಂಗ ಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ಕೇವಲ ಬಿಜೆಪಿ ನಾಯಕರು ಮಾತ್ರ ಅಲ್ಲ, ಸಾಕಷ್ಟು ದೇಶಭಕ್ತರು ಹಾಗೆ ಸಾರ್ವಜನಿಕರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. ಯುವ ಪೀಳಿಗೆಗೆ ಒಂದು ಒಳ್ಳೆ ಸಂದೇಶ, ದೇಶಕ್ಕೋಸ್ಕರ ಹುತಾತ್ಮರಾದಂತಹ ಸೈನಿಕರಿಗೆ ಅವರನ್ನ ಸ್ಮರಿಸುವಂತ ನಿಟ್ಟಿನಲ್ಲಿ ರಾಷ್ಟ್ರ ಭಕ್ತಿ ಜೊತೆಗೆ ದೇಶ ಪ್ರೇಮ ಎಲ್ಲವೂ ಕೂಡ ಇದರಲ್ಲಿ ಗೊತ್ತಾಗ್ತಾ ಇದೆ.
ವಿಷಯದಲ್ಲೂ ಗಮನಿಸ್ತಾ ಇರಬಹುದು. ಒಂದ್ ಕಡೆ ಬಿಜೆಪಿಯ ಸಾಕಷ್ಟು ನಾಯಕರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. ಅತೀ ಉದ್ದದ ತಿರಂಗವನ್ನ ಹಿಡ್ಕೊಂಡು ಹೋಗ್ತಾ ಇರುವಂತದ್ದು ಬಹಳ ಹೆಮ್ಮೆ ಅನ್ಸುತ್ತೆ ಈ ಆಟೋವನ್ನು ನೋಡ್ತಾ ಇದ್ರೆ. ಯಾಕಂದ್ರೆ ಪ್ರತಿಯೊಂದು ಬಣ್ಣದಲ್ಲೂ ಕೂಡ ಒಂದೊಂದು ಅರ್ಥ ಇದೆ. ಮಧ್ಯದಲ್ಲಿರುವಂತಹ ಅಶೋಕ ಚಕ್ರದಲ್ಲೂ ಕೂಡ ಅರ್ಥ ಅಪ್ಡೇಟ್ಸ್ ಲಭ್ಯವಾಗ್ತಾ ಇರುವಂತದ್ದು. ಆಪರೇಷನ್ ಸಿಂಧೂರದಲ್ಲಿ ಭಾರತದ ದಿಗ್ವಿಜಯ ಜೊತೆಗೆ ಯಾವ ರೀತಿಯಾಗಿ ಆಚರಣೆ ಮಾಡ್ತಾ ಇದ್ವಿ ಅಂತ ಗೊತ್ತಾಗ್ತಾ ಇರುವಂತದ್ದು. ನೆತ್ತರು ಹರಿಸಿರುವಂತಹ ಬೇಲಗಾಂವ್ ಉಗ್ರರನ್ನ ನದಿ ಬಡಿಯುವಂತ ನಿಟ್ಟಿನಲ್ಲಿ ಈಗಾಗಲೇ ಕಾರ್ಯಾಚರಣೆ ಕೂಡ ನಡೀತಾ ಇದೆ. ಬೇಲಗಾಂವ್ನಲ್ಲಿ ಬಿಜೆಪಿಯಿಂದ ತಿರಂಗ ಯಾತ್ರೆ ಕೂಡ ಆರಂಭಗೊಂಡಿದೆ. ಶ್ರೀನಗರದಲ್ಲೂ ಕೂಡ ಬಿಜೆಪಿ ನಾಯಕರ ತಿರಂಗ ಯಾತ್ರೆ ಜೊತೆಗೆ ಆಪರೇಷನ್ ಸಿಂಧೂರದಲ್ಲಿ ಯಾವ ರೀತಿಯಾಗಿ ಭಾರತ ದಿಗ್ವಿಜಯವನ್ನ ಸಾಧಿಸಿದೆ, ಈ ನಿಟ್ಟಿನಲ್ಲಿ ತಿರಂಗ ಯಾತ್ರೆ ಮಾಡ್ತಾ ಇದ್ದಾರೆ ಬಿಜೆಪಿ ನಾಯಕರು. ಅದು ಕೂಡ ಎಲ್ಲಿಂದ 26 ಜನರ ನರಮೇಧ ಆಯ್ತಲ್ಲ ಬೇಲಗಾಂವ್, ಅಲ್ಲಿಂದಲೇ ಈಗ ತಿರಂಗ ಯಾತ್ರೆಯನ್ನ ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ. ಇಡೀ ದೇಶಾದ್ಯಂತ ಈ ಒಂದು ತಿರಂಗ ಯಾತ್ರೆ ಸಾಗ್ತಾ ಇದೆ. ಸಾಕಷ್ಟು ರಾಜ್ಯಗಳಲ್ಲೂ ಕೂಡ ನಾವು ನೋಡ್ತಾ ಇದ್ವಿ ತಿರಂಗ ಯಾತ್ರೆಯನ್ನ ಮಾಡ್ತಾ ಇದ್ರೆ. ಜೊತೆಗೆ ಈಗ ಬೆಳಗಾವಿನಲ್ಲೇ ದೊಡ್ಡ ಮಟ್ಟದ ಒಂದು ತಿರಂಗ ಯಾತ್ರೆ ಈಗ ನೋಡ್ತಾ ಇರುವಂತಹ ದೃಶ್ಯ. ಇದು ಬೆಂಗಳೂರಿನ ದೃಶ್ಯ. ಇದು ಬೆಂಗಳೂರಿನಲ್ಲಿ ಬಿಜೆಪಿ ನಾಯಕರು ಈ ಒಂದು ತಿರಂಗ ಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ಕೇವಲ ಬಿಜೆಪಿ ನಾಯಕರು ಮಾತ್ರ ಅಲ್ಲ, ಸಾಕಷ್ಟು ದೇಶಭಕ್ತರು ಹಾಗೆ ಸಾರ್ವಜನಿಕರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. ಯುವ ಪೀಳಿಗೆಗೆ ಒಂದು ಒಳ್ಳೆ ಸಂದೇಶ. ದೇಶಕ್ಕೋಸ್ಕರ ಹುತಾತ್ಮರಾದಂತಹ ಸೈನಿಕರಿಗೆ ಅವ್ರನ್ನ ಸ್ಮರಿಸುವಂತ ನಿಟ್ಟಿನಲ್ಲಿ ರಾಷ್ಟ್ರ ಭಕ್ತಿ ಜೊತೆಗೆ ದೇಶ ಪ್ರೇಮ ಎಲ್ಲವೂ ಕೂಡ ಇದರಲ್ಲಿ ಗೊತ್ತಾಗ್ತಾ ಇದೆ. ವಿಷಯದಲ್ಲೂ ಗಮನಿಸ್ತಾ ಇರಬಹುದು. ಒಂದ್ ಕಡೆ ಬಿಜೆಪಿಯ ಸಾಕಷ್ಟು ನಾಯಕರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. ಅತೀ ಉದ್ದದ ತಿರಂಗವನ್ನ ಹಿಡ್ಕೊಂಡು ಹೋಗ್ತಾ ಇರುವಂತದ್ದು ಬಹಳ ಹೆಮ್ಮೆ ಅನ್ಸುತ್ತೆ ಈ ಆಟೋವನ್ನು ನೋಡ್ತಾ ಇದ್ರೆ. ಯಾಕಂದ್ರೆ ಪ್ರತಿಯೊಂದು ಬಣ್ಣದಲ್ಲೂ ಕೂಡ ಒಂದೊಂದು ಅರ್ಥ ಇದೆ. ಮಧ್ಯದಲ್ಲಿರುವಂತಹ ಅಶೋಕ ಚಕ್ರದಲ್ಲೂ ಕೂಡ ಅರ್ಥ ಅಪ್ಡೇಟ್ಸ್ ಲಭ್ಯವಾಗ್ತಾ ಇರುವಂತದ್ದು. ಆಪರೇಷನ್ ಸಿಂಧೂರದಲ್ಲಿ ಭಾರತದ ದಿಗ್ವಿಜಯ ಜೊತೆಗೆ ಯಾವ ರೀತಿಯಾಗಿ ಆಚರಣೆ ಮಾಡ್ತಾ ಇದ್ವಿ ಅಂತ ಗೊತ್ತಾಗ್ತಾ ಇರುವಂತದ್ದು. ನೆತ್ತರು ಹರಿಸಿರುವಂತಹ ಬೇಲಗಾಂವ್ ಉಗ್ರರನ್ನ ನದಿ ಬಡಿಯುವಂತ ನಿಟ್ಟಿನಲ್ಲಿ ಈಗಾಗಲೇ ಕಾರ್ಯಾಚರಣೆ ಕೂಡ ನಡೀತಾ ಇದೆ. ಬೆಳಗಾಂವ್ನಲ್ಲಿ ಬಿಜೆಪಿಯಿಂದ ತಿರಂಗ ಯಾತ್ರೆ ಕೂಡ ಆರಂಭಗೊಂಡಿದೆ. ಶ್ರೀನಗರದಲ್ಲೂ ಕೂಡ ಬಿಜೆಪಿ ನಾಯಕರ ತಿರಂಗ ಯಾತ್ರೆ ಜೊತೆಗೆ ಆಪರೇಷನ್ ಸಿಂಧೂರದಲ್ಲಿ ಯಾವ ರೀತಿಯಾಗಿ ಭಾರತ ದಿಗ್ವಿಜಯವನ್ನ ಸಾಧಿಸಿದೆ, ಈ ನಿಟ್ಟಿನಲ್ಲಿ ತಿರಂಗ ಯಾತ್ರೆ ಮಾಡ್ತಾ ಇದ್ದಾರೆ ಬಿಜೆಪಿ ನಾಯಕರು. ಅದು ಕೂಡ ಎಲ್ಲಿಂದ 26 ಜನರ ನರಮೇಧ ಆಯ್ತಲ್ಲ ಬೇಲಗಾಂವ್, ಅಲ್ಲಿಂದಲೇ ಈಗ ತಿರಂಗ ಯಾತ್ರೆಯನ್ನ ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ. ಇಡೀ ದೇಶಾದ್ಯಂತ ಈ ಒಂದು ತಿರಂಗ ಯಾತ್ರೆ ಸಾಗ್ತಾ ಇದೆ. ಸಾಕಷ್ಟು ರಾಜ್ಯಗಳಲ್ಲೂ ಕೂಡ ನಾವು ನೋಡ್ತಾ ಇದ್ವಿ ತಿರಂಗ ಯಾತ್ರೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಈಗ ಬೆಳಗಾವಿನಲ್ಲೇ ದೊಡ್ಡ ಮಟ್ಟದ ಒಂದು ತಿರಂಗ ಯಾತ್ರೆ ಈಗ ನೋಡ್ತಾ ಇರುವಂತಹ ದೃಶ್ಯ. ಇದು ಬೆಂಗಳೂರಿನ ದೃಶ್ಯ. ಇದು ಬೆಂಗಳೂರಿನಲ್ಲಿ ಬಿಜೆಪಿ ನಾಯಕರು ಈ ಒಂದು ತಿರಂಗ ಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ಕೇವಲ ಬಿಜೆಪಿ ನಾಯಕರು ಮಾತ್ರ ಅಲ್ಲ, ಸಾಕಷ್ಟು ದೇಶಭಕ್ತರು ಹಾಗೆ ಸಾರ್ವಜನಿಕರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. ಯುವ ಪೀಳಿಗೆಗೆ ಒಂದು ಒಳ್ಳೆ ಸಂದೇಶ. ದೇಶಕ್ಕೋಸ್ಕರ ಹುತಾತ್ಮರಾದಂತಹ ಸೈನಿಕರಿಗೆ ಅವ್ರನ್ನ ಸ್ಮರಿಸುವಂತ ನಿಟ್ಟಿನಲ್ಲಿ ರಾಷ್ಟ್ರ ಭಕ್ತಿ ಜೊತೆಗೆ ದೇಶ ಪ್ರೇಮ ಎಲ್ಲವೂ ಕೂಡ ಇದರಲ್ಲಿ ಗೊತ್ತಾಗ್ತಾ ಇದೆ. ವಿಷಯದಲ್ಲೂ ಗಮನಿಸ್ತಾ ಇರಬಹುದು. ಒಂದ್ ಕಡೆ ಬಿಜೆಪಿಯ ಸಾಕಷ್ಟು ನಾಯಕರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. ಅತೀ ಉದ್ದದ ತಿರಂಗವನ್ನ ಹಿಡ್ಕೊಂಡು ಹೋಗ್ತಾ ಇರುವಂತದ್ದು ಬಹಳ ಹೆಮ್ಮೆ ಅನ್ಸುತ್ತೆ ಈ ಆಟೋವನ್ನು ನೋಡ್ತಾ ಇದ್ರೆ. ಯಾಕಂದ್ರೆ ಪ್ರತಿಯೊಂದು ಬಣ್ಣದಲ್ಲೂ ಕೂಡ ಒಂದೊಂದು ಅರ್ಥ ಇದೆ. ಮಧ್ಯದಲ್ಲಿರುವಂತಹ ಅಶೋಕ ಚಕ್ರದಲ್ಲೂ ಕೂಡ ಅರ್ಥ ಅಪ್ಡೇಟ್ಸ್ ಲಭ್ಯವಾಗ್ತಾ ಇರುವಂತದ್ದು. ಆಪರೇಷನ್ ಸಿಂಧೂರದಲ್ಲಿ ಭಾರತದ ದಿಗ್ವಿಜಯ ಜೊತೆಗೆ ಯಾವ ರೀತಿಯಾಗಿ ಆಚರಣೆ ಮಾಡ್ತಾ ಇದ್ವಿ ಅಂತ ಗೊತ್ತಾಗ್ತಾ ಇರುವಂತದ್ದು. ನೆತ್ತರು ಹರಿಸಿರುವಂತಹ ಬೇಲಗಾಂವ್ ಉಗ್ರರನ್ನ ನದಿ ಬಡಿಯುವಂತ ನಿಟ್ಟಿನಲ್ಲಿ ಈಗಾಗಲೇ ಕಾರ್ಯಾಚರಣೆ ಕೂಡ ನಡೀತಾ ಇದೆ. ಬೆಳಗಾಂವ್ನಲ್ಲಿ ಬಿಜೆಪಿಯಿಂದ ತಿರಂಗ ಯಾತ್ರೆ ಕೂಡ ಆರಂಭಗೊಂಡಿದೆ. ಶ್ರೀನಗರದಲ್ಲೂ ಕೂಡ